ನಿರೀಕ್ಷೆಯಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಮತ್ತು ಆಪ್ತರಿಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ನಾಯಕತ್ವ ಜಟಾಪಟಿಯಲ್ಲಿ ಮತ್ತೆ ಡಿಕೆ ಶಿವಕುಮಾರ್ ಮತ್ತು ಅವರ ಟೀಮ್ ಮೆಂಬರ್ಸ್ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಅಧಿಕಾರ ಹಂಚಿಕೆಯಲ್ಲಿ ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ನಿರಾಸೆಯಾಗಿದೆ. ಅಧಿಕಾರದ ನಿರೀಕ್ಷೆಯಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಆಪ್ತರಿಗೆ ಮತ್ತೆ ಹೈಕಮಾಂಡ್ ಶಾಕ್ ಅನ್ನು ಕೊಟ್ಟಿದೆ. ನಾಯಕತ್ವ ಜಟಾಪಟಿಯಲ್ಲಿ ಮತ್ತೆ ಡಿಕೆಶಿ ಗ್ಯಾಂಗ್ಗೆ ಹಿನ್ನಡೆಯಾಗಿರುವಂಥದ್ದು. ಡಿಕೆಶಿಯ ಲೆಕ್ಕಾಚಾರವೇನು, ಹೈಕಮಾಂಡ್ ನಾಯಕರ ಮೌನದ ರಹಸ್ಯವೇನು ಅನ್ನೋದು ಈಗಿರ್ತಕ್ಕಂಥ ಬಿಗ್ ಕ್ವೆಶ್ಚನ್ ಮಾರ್ಕ್. ಅಧಿಕಾರ ಹಂಚಿಕೆಯಲ್ಲಿ ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿನೂ ಇಲ್ಲ, ಸಂಕ್ರಾಂತಿ ಕ್ರಾಂತಿನೂ ಇಲ್ಲ. ಕೈಪಡೆಯಲ್ಲಿ ಸದ್ಯಕ್ಕೆ ಯಾವುದೇ ಕ್ರಾಂತಿನೂ ಇಲ್ಲ, ಅಧಿಕಾರದ ಹಂಚಿಕೆಯ ಬದಲಾವಣೆಯೂ ಇಲ್ಲ. ಹೈಕಮಾಂಡ್ ನಾಯಕರ ನಡೆಗೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಲೆಕ್ಕಾಚಾರಗಳೇನು ಹಾಕೊಂಡಿದ್ರು ಅದೆಲ್ಲವೂ ಉಲ್ಟಾಪಲ್ಟಾ ಆಗಿದೆ. ಡಿಕೆ ಶಿವಕುಮಾರ್ ಅವರ ಆಪ್ತರು ಅಂದಾಜಿಸಿದ್ದೇ ಬೇರೆ, ಆಗಿದ್ದೇ ಬೇರೆ. ಈ ಬಾರಿಯೂ ಕೂಡ ಸಿಎಂ ಅಂಡ್ ಟೀಮ್ನದ್ದೇ ಮೇಲುಗೈ ಆಗಿದೆ. ಈ ಬಾರಿಯೂ ಕೂಡ ಸಿಎಂ ಅಂಡ್ ಟೀಮ್ ಮೇಲುಗೈಯನ್ನ ಸಾಧಿಸಿರ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸಂಕ್ರಾಂತಿ ಬಳಿಕ ಡಿಸಿಎಂ ಡಿಕೆಶಿಗೆ ಒಂದು ಅವಕಾಶ ಸಿಗಲಿದೆ ಅನ್ನುವ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತರಿದ್ರು. ಅಧಿಕಾರದ ಗದ್ದುಗೆಗೋಸ್ಕರ ದೆಹಲಿಯಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೀಡು ಬಿಟ್ಟಿದ್ದಾರೆ. ಆದರೆ ದೇರ್ ಇಸ್ ನೋ ಯೂಸ್. ಹೀಗಾಗಿ ಮತ್ತೆ ತೆರೆಮರೆಯಲ್ಲೇ ಕಸರತ್ತನ್ನು ನಡೆಸಲಿಕ್ಕೆ ಆಪ್ತರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ದೆಹಲಿ ನಾಯಕರನ್ನ ಮತ್ತೆ ಭೇಟಿಯಾಗೋದಿಕ್ಕೆ ಡಿಕೆ ಶಿವಕುಮಾರ್ ಮತ್ತು ಅವರ ಟೀಮ್ನ ಮೆಂಬರ್ಸ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕೊಂಡಿದ್ರು. ಆದರೆ ನವೆಂಬರ್ ಕ್ರಾಂತಿ ಆಗಿಲ್ಲ. ನವೆಂಬರ್ ಕ್ರಾಂತಿಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿತಾರೆ. ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ್ದು ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ. ಆ ಒಂದು ಬಿರುದು ಸಿಕ್ಕ ನಂತರ ತಮ್ಮ ಸ್ಥಾನವನ್ನು ಅವರು ಬಿಟ್ಕೊಡ್ತಾರೆ. ಆ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರು ತುಂಬುತ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅದನ್ನೇ ಸಂಕ್ರಾಂತಿ ಕ್ರಾಂತಿ ಅಂತಲೂ ಹೇಳ್ತಾ ಇದ್ರು. ಆದರೆ ಸಂಕ್ರಾಂತಿ ಮುಗಿದು ಒಂದು ವಾರ ಆಗ್ತಾ ಇದೆ. ಆದರೆ ಇಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಅವರು ಯಾವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಡೆಲ್ಲಿಗೆ ಹೋಗಿದ್ರು ಆ ಲೆಕ್ಕಾಚಾರಕ್ಕೆ ಸೊಪ್ಪು ಹಾಕುವಂತ ಯಾವುದೇ ಲಕ್ಷಣಗಳು ಹೈಕಮಾಂಡ್ ಕಡೆಯಿಂದ ಕಂಡು ಬರ್ತಾ ಇಲ್ಲ. ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ನಂಬ್ಕೊಂಡಿರ್ತಕ್ಕಂಥ ಅವರ ಪರಮಾಪ್ತ ಬಳಗದವರು, ಸೊ ಅವರು ಸಹ ಎಲ್ಲೋ ಒಂದು ಕಡೆ ತಮ್ಮ ನಾಯಕ ಅಧಿಕಾರವನ್ನ ಹಿಡಿದ್ರೆ ತಮಗೂ ಅನುಕೂಲ ಆಗುತ್ತೆ ಅನ್ನುವ ಒಂದು ಲೆಕ್ಕಾಚಾರದಲ್ಲಿದ್ರು. ಆದರೆ ಅವರ ಲೆಕ್ಕಾಚಾರಗಳು ಸಹ ಉಲ್ಟಾ ಪಲ್ಟಾ ಆಗಿದೆ. ಹೀಗಾಗಿ ಏನು ಮಾಡಬೇಕು ಅನ್ನುವ ಒಂದು ಪ್ಲಾನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಳಗದವರು ಇದ್ದಾರೆ. ಮುಂದೆ ಮತ್ತೆ ತಮ್ಮ ಸ್ಟ್ರಾಟಜಿಗಳನ್ನ ಬಳಸಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.